ಹಾಯ್ ಕಬಾಬ್ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ನಾನಿವತ್ತು ಹೆಲ್ದಿಯಾಗಿ ಹೋಮ್ ಮೇಡ್ ಕಬಾಬ್ ಮಸಾಲ ಯಾವ ಥರ ರೆಡಿ ಮಾಡೋದು ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡಿ. ಮೊದಲಿಗೆ 10 ರೆಡ್ ಚಿಲ್ಲಿನ ತೊಗೊಂಡಿದ್ದೀನಿ. ಹಾಗೆ ಒಂದು 5 ಎಸ್ಲಾಗುವಷ್ಟು ಬೆಳ್ಳುಳ್ಳಿ, 1 ಇಂಚ್ ಆಗುವಷ್ಟು ಶುಂಠಿ, ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ, ಹಾಗೆ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್, ಹಾಗೆ ಒಂದು 10 ಕಾಳಾಗುವಷ್ಟು ಪೆಪ್ಪರ್ನ ಹಾಕ್ಕೊಂಡಿದ್ದೀನಿ. ವಿಡಿಯೋ ಸ್ಕಿಪ್ ಆಗಿದೆ. ಹಾಗೆ ಒಂದು ಅರ್ಧ ಲೆಮನ್ನ ಅದಕ್ಕೆ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಲೆಮನ್ ಆದರೆ ಫುಲ್ ಒಂದು ಲೆಮನ್ ಹಾಕ್ಕೊಳ್ಳಿ, ಸ್ವಲ್ಪ ಹುಳಿ ಆದರೆ ಚೆನ್ನಾಗಿರುತ್ತೆ. ಆಮೇಲೆ ರುಚಿಗೆ ಉಪ್ಪು, ಹಾಗೆ ಒಂದು ಎಗ್ಗನ್ನ ನಾನು ಇವಾಗಲೇ ಗ್ರೈಂಡ್ ಮಾಡುವಾಗಲೇ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲ ಅಂದರೆ ಮಸಾಲ ರೆಡಿ ಆದಮೇಲೆ ಒಡೆದು ಹಾಕ್ಕೋಬೋದು. ಇಷ್ಟನ್ನು ಹಾಕಿ ಈಗ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಬೇಕಿದ್ರೆ ಒಂದು ಚೂರು ನೀರು ಆ್ಯಡ್ ಮಾಡ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಕೋಬೇಡಿ. ಸ್ವಲ್ಪ ದಪ್ಪಗೆ ಇರಬೇಕು, ನೋಡಿ ಈ ಥರ ಇರಬೇಕು ಮಸಾಲ. ನಾನಿಲ್ಲಿ 1 kg ಆಗುವಷ್ಟು ಚಿಕನ್ ತೊಗೊಂಡಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಈಗ ನಿಮಗೆ ಯಾವ ಸೈಜ್ ಹೋಳು ಬೇಕೋ ಆ ಸೈಜ್ ಮಾಡಿಕೊಂಡು, ಇವಾಗ ಮಸಾಲೆಗೆ ಏನಾದರೂ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ, ಖಾರ ಸ್ವಲ್ಪ ಕಡಿಮೆ ಇತ್ತು ಅಂದರೆ ಚಿಲ್ಲಿ ಪುಡಿನ ಆ್ಯಡ್ ಮಾಡ್ಕೋಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ನಾವು ಹೊರಗಡೆಯಿಂದ ತಂದರೆ ಏನು ಅದಕ್ಕೆ ಎಲ್ಲೆಲ್ಲ ಪ್ರಿಸರ್ವೇಟಿವ್ಸ್, ಕಲರಿಂಗ್ ಪೌಡರ್ ಏನೆಲ್ಲ ಹಾಕ್ತಾರೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಮನೇಲೇ ನಾವು ಕಬಾಬ್ ಮಸಾಲ ರೆಡಿ ಮಾಡ್ಕೋಬೋದು. ತುಂಬಾ ಟೇಸ್ಟು ಸಕ್ಕತ್ತಾಗಿತ್ತು. ಆಮೇಲೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಫ್ರಿಜ್ ಅಥವಾ ಹೊರಗಡೆ ಇಡಿ. ನಾನಿಲ್ಲಿ ಸ್ವಲ್ಪ ಇದನ್ನ ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲ ಡೀಪ್ ಫ್ರೈ, ಎಣ್ಣೆಯಲ್ಲಿ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ಒಂದು ಚೂರು ಸಹ ಮಸಾಲ ಹೊರಗಡೆ ಬಿಟ್ಕೊಳ್ಳಲ್ಲ. ಇದೇ ಮಸಾಲದಿಂದ ನೀವು ತಂದೂರಿ ಚಿಕನ್ ಕೂಡ ಮಾಡ್ಕೋಬೋದು, ಇಲ್ಲ ಗ್ರಿಲ್ ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ಗ್ರಿಲ್ ಆಮೇಲೆ ಮಾಡಿ ತೋರಿಸ್ತೀನಿ. ನಾನಿದು ಏರ್ ಫ್ರೈಯರಲ್ಲಿ ಸ್ವಲ್ಪ ಒಂದು 4 ಪೀಸ್ ಆಗುವಷ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಬಿಕಾಸ್ ಆಯಿಲಲ್ಲಿ ಡೀಪ್ ಫ್ರೈ ಅಷ್ಟು ಹೆಲ್ದಿ ಅಲ್ಲಲ್ಲ, ಅದಕ್ಕೋಸ್ಕರ ಇದು ನೋಡಿ ಫುಲ್ ಒಂದು ಸ್ಪೂನ್ ಆಯಿಲ್ ಇದ್ದರೆ ಸಾಕು. ಎಷ್ಟು ಚೆನ್ನಾಗಿ ಕಬಾಬ್ ರೆಡಿ ಆಯಿತು ಅಂತ. ಮಸಾಲನೂ ಅಷ್ಟೇ ಒಂದು ಚೂರು ಬಿಟ್ಕೊಳ್ಳಲ್ಲ, ಕರೆಕ್ಟಾಗಿ ಚಿಕನಿಗೆ ಕರೆಕ್ಟಾಗಿ ಹಿಡ್ಕೊಳ್ಳುತ್ತೆ. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ನಾನು ಇನ್ನೊಂದು ಸ್ವಲ್ಪನ ಈ ಥರ ಓವನ್ ಮೇಲೆ ಗ್ರಿಲ್ ಮಾಡ್ಕೊಳ್ತಾ ಇದ್ದೀನಿ. ಗ್ರಿಲ್ಲಿಗೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇಲ್ಲ ನೀವು ಕಬಾಬ್ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡಿದರೂ ಕೂಡ ಸಕ್ಕತ್ತಾಗಿ ಬರುತ್ತೆ. ಈ ಕಬಾಬ್ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ತುಂಬಾ ಚೆನ್ನಾಗಿತ್ತು. ಒಂಚೂರು ಸಹ ಮಸಾಲ ಬಿಟ್ಕೊಳ್ಳಲ್ಲ. ಹೆಲ್ದಿಯಾಗಿ ಮನೆಯಲ್ಲೇ ನೀವು ಕಬಾಬ್ ಮಸಾಲನ ರೆಡಿ ಮಾಡಿ ತಿನ್ನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.